ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಕರ್ಲೆ ಗ್ರಾಮಸ್ಥರು ಶುಕ್ರವಾರ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಅರಣ್ಯ ಇಲಾಖೆಯು ರೈತರ ಜಮೀನುಗಳನ್ನು ಪ್ರಭಾವಿತ ಅರಣ್ಯ ಪ್ರದೇಶ ಎಂದು ಕಬಳಿಸಲು ಹುನ್ನಾರ ಮಾಡಿದೆ ಎಂದು ಅವರು ಆರೋಪಿಸಿದರು. ರೈತರಿಗೆ ನೋಟಿಸ್ ನೀಡಿ ಜಮೀನು ಕಿತ್ತುಕೊಳ್ಳಲು ಯತ್ನಿಸ್ತಾ ಇದೆ ಎಂದು ದೂರಿದರು. ಅರಣ್ಯವನ್ನು ರಕ್ಷಿಸುವವರು ರೈತರೇ ಆಗಿದ್ರು, ಇಲಾಖೆಯು ಹೀಗೆ ನಡೆದುಕೊಳ್ಳುತ್ತಿರುವುದು ಖಂಡನೀಯ ಎಂದು ಗ್ರಾಮಸ್ಥರು ತಿಳಿಸಿದರು. ಇವತ್ತು ನಾವು ಮಾನ್ಯ DC ಸಾಹೇಬರಿಗೆ ಒಂದು ನಿವೇದನೆ ಕೊಟ್ಟಿವೆ. ಕರ್ಲೆ ಗ್ರಾಮದವರೆಲ್ಲ ಕೂಡಿ ಏನಾಗಿದೆ ಅಂತಂದ್ರೆ ಒಂದು 13-14 ಸರ್ವೆ ನಂಬರ್ನೊಳಗಡೆ ಪರಿಭಾವಿತ ಅಂದರೆ ರಿಸರ್ವ್ ಫಾರೆಸ್ಟ್ ಅಂತೇಳಿ ಎನ್ಕ್ರೋಚ್ಮೆಂಟ್, ರೈತರ ಜಮೀನನ್ನು ಎನ್ಕ್ರೋಚ್ಮೆಂಟ್ ಮಾಡೋದಂತೆ. ಇದೇನೋ ಸುಪ್ರೀಂ ಕೋರ್ಟ್ ಏನೋ ಡೈರೆಕ್ಷನ್ ಕೊಟ್ಟಿದಂತೆ, ಮಾನ್ಯ ಸುಪ್ರೀಂ ಕೋರ್ಟ್ ಏನೋ ಡೈರೆಕ್ಷನ್ ಕೊಟ್ಟಿದಂತೆ. ಈಗ ನಾನು DC ಸಾಹೇಬ್ರಿಗೆ ಮಾತಾಡ್ತೀನಿ, ಇಷ್ಟು ಗಾತ್ರದ ಕಟ್ಟಿಗೆ ಇದ್ದರೆ, ಮರ ಇದ್ದರೆ ಅದನ್ನು ರಿಸರ್ವ್ ಫಾರೆಸ್ಟ್ ಏನು ಹುಚ್ಚುತನದ ಪರಮಾವಧಿ ಯಾವ್ದು ನೋಡ್ರಿ. ನ್ಯಾಯಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ಮತ್ತೊಂದು ಏನಿರ್ಬೋದು, ರೈತರ ಜೊತೆಗಿರ್ಬೇಕು. ಅತಿ ಹೆಚ್ಚು ಅರಣ್ಯವನ್ನ ಪರಿಸರವನ್ನು ಕಾಪಾಡೋರು ಅಂತಂದ್ರೆ ರೈತ ಮಾಡ್ತಾನೆ, ಯಾವ ಇಲಾಖೆ ಅಲ್ಲ ಮೂಲವಾಗಿ. ಸೊ ಅದನ್ನು ಬಿಟ್ಟು ನೀವು ಅವನು ಬದುಕನ್ನು ವಿಚಾರ ಮಾಡದೆ ಅಲ್ಲಿ ಅವನು ಬೆಳೆಸಿರ್ತಾನೆ ಗಿಡಗಳನ್ನ, ಅದನ್ನು ನೀವು ರಿಸರ್ವ್ ಫಾರೆಸ್ಟ್ ಮಾಡ್ಲಿಕ್ಕೆ ಹೊಂಟಿದೆ ಅಂತಂದ್ರೆ ಇದು ಹುಚ್ಚುತನದ ಪರಮಾವಧಿ ಅಂತ ಅನಿಸ್ತದೆ. ಈ ರೀತಿಯಾದಂಥ ನಡತೆ ಅದನ್ನು ಮುಂದಿನ ದಿನಮಾನದಲ್ಲಿ ನಮಗೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವಂಥ ಹಕ್ಕಿದೆ. ಅದು ಅಶಾಂತಿ ಆಗಬಾರ್ದು, ಇದಕ್ಕೆ ಎಡೆ ಮಾಡಿಕೊಡ್ಬಾರ್ದು ಅಂತೇಳಿ ಸಂಬಂಧಪಟ್ಟಂಥ ಇಲಾಖೆಗಳಿಗೆ, ಸಂಬಂಧಪಟ್ಟಂಥ ವ್ಯವಸ್ಥೆಗೆ ನಾನು ಮನವಿ ಮಾಡಿದ್ದೇನೆ. ಇವತ್ತು ದಯಮಾಡಿ ಇಂಥದ್ದೇನಾದರೂ ದುರ್ನಡತನೆ ಮಾಡಿದ್ರೆ ನಿಮಗೆ ಅದು ನಾವು ಯಾವ ನಮ್ಮ ಕಾನೂನುಬದ್ಧವಾದಂಥ ಸಂವಿಧಾನಬದ್ಧವಂಥ ಹಕ್ಕನ್ನು ಏನು ಚಲಾಯಿಸಿ ನಿಮಗೆ ನಾವು ಶಾಸ್ತಿ ಮಾಡಬೇಕಲ್ಲ, ಅದು ಮಾಡಬೇಕಾಗ್ತದೆ. ಸುಮ್ಮನೆ ರೈತರಿಗೆ ತೊಂದರೆ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಆಯಿತಾ? ಇದನ್ನು ಸಂಬಂಧಪಟ್ಟಂಥವ್ರು ತಿಳ್ಕೊಂಡು ತಾವು ಸುಧಾರಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ವಿನಂತಿ ಮಾಡ್ತೇನೆ. ಧನ್ಯವಾದ.